ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ನಿನ್ನೆ ಅಸ್ಸಾಂ ಗುವಾಹಟಿಯಲ್ಲಿರುವಂಥ ಸೈಟ್ ಸೀಯಿಂಗ್ ಪ್ಲೇಸಸ್ ಬ್ರಹ್ಮಪುತ್ರ ನದಿ ಹತ್ರ ದೇವಸ್ಥಾನ ಇದೆಯಲ್ಲ ಅದೆಲ್ಲ ಆಯಿತು. ಇವತ್ತು ಬೆಳಗ್ಗೆ 4 ಗಂಟೆದು ಆಲ್ರೆಡಿ 4 ಗಂಟೆಗೇ 5:30 ಆ ಥರ ಅನ್ನಿಸ್ತಾ ಇದೆ. ಇದೆಲ್ಲ ಬೇಗ ಬೆಳಕಾಗ್ಬಿಡುತ್ತೆ. ಇವತ್ತು ನಾವು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಒಬ್ಬರು ಪಂಡಿತ್ ಅವರು ನಂಬರ್ ಸಿಕ್ಕಿತ್ತು. ಅಲ್ಲಿ ಅವರು 6 ಗಂಟೆಗೆ ಬರೋದಕ್ಕೆ ಹೇಳಿದರು. ಅದಕ್ಕೆ ಮುಂಚೆನೂ ನಾವು ಹೋಗಿದ್ವಿ ಮತ್ತು ಅಲ್ಲೆಲ್ಲ ನೋಡಿಕೊಂಡು ಯಾವ ಥರ ಏನು ಈ ಸ್ಪೆಷಲ್ ದರ್ಶನಕ್ಕೆಲ್ಲ ಟಿಕೆಟ್ಸು ಅದೆಲ್ಲ ಚೆಕ್ ಮಾಡೋಣ ಅಂದ್ಬಿಟ್ಟು. ಇದು ಒಂದು ಸ್ವಲ್ಪ ಚಾಮುಂಡಿ ಬೆಟ್ಟ ಥರ ಇದೆ. ಇದು ಹತ್ತದು ದೇವಸ್ಥಾನ, ಮೇಲೆ ಹೋಗಬೇಕಿದು. ನಾವು ಅಲ್ಲಿ ರೀಚ್ ಆಗಿದ್ದು, ಇಲ್ಲಿಂದ ನಾವು ಸ್ಟೇ ಆಗಿದ್ದು ಮತ್ತು ದೇವಸ್ಥಾನಕ್ಕೆ ಒಂದು ಹಾಫ್ ಆನ್ ಅವರ್ ಡಿಸ್ಟೆನ್ಸ್ ಅಷ್ಟೇ. ಸೊ ರೀಚ್ ಆದ್ವಿ. ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೆ, ರೆಡ್ ಮತ್ತು ಪಿಂಕ್. ಇಲ್ಲಿ ಕಾಮನ್ನಾಗಿ ಎಲ್ಲರೂ ರೆಡ್ ವೈಟ್ ಕಾಂಬಿನೇಷನ್ ಹಾಕ್ಕೊಂಬರ್ತಾರೆ. ಸೊ ನಾವು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ರೆಡ್ ವೈಟ್ ಕಾಂಬಿನೇಷನ್ ಸ್ಯಾರಿ ಮತ್ತು ಡ್ರೆಸ್ ಏನೇ ಇರ್ಬೋದು ಅದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ರೆಡ್ಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹಾಕ್ಕೊಂಡು ಹೋಗಿದ್ವಿ. ಇಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್. ಇದು ಯಾರಿಗಾದ್ರೂ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ನಮಗೆ ಅವರು ಪಂಡಿತ್ ನಂಬರ್ ಇತ್ತಲ್ವ, ಹಾಗಾಗಿ ನಾವು ಅವರು 6 ಗಂಟೆಗೆ ಬರೋಕ್ಕೆ ಹೇಳಿದರು. ಅಲ್ಲಿ ಹೋದರೆ ಇನ್ನು ಸ್ಪೆಷಲ್ ದರ್ಶನ ಅಂದರೆ ಬೇಗ ಬಿಡ್ತಾರೆ ಅಂತ. ಜನರಲ್ ದರ್ಶನ ಈ ಕಡೆ ಇರೋದು, ಆ ಕಡೆ ಏನಾದರೂ ಹೋದರೆ 6 to 7 hours ಆಗುತ್ತೆ ದರ್ಶನ. ಇವಾಗ ಮತ್ತು ಅದು ತಿರುಪತಿ ಇಲ್ಲೆಲ್ಲ ಆಗುತ್ತಲ್ಲ, ಆ ಥರ ದರ್ಶನ ಕೊಂಡಿಸಿ ಆಮೇಲೆ ಬಿಡೋದು ಆ ಥರ. ನೀವು 4 ಗಂಟೆಗೆ ಬಂದು ಕ್ಯೂವಲ್ಲಿ ನಿಂತ್ಕೊಳ್ಳೋ ಥರ ಇದ್ದರೆ ನಿಂತ್ಕೊಂಡ್ರೆ ಅಲ್ಲಿ ಟಿಕೆಟ್ ಕೊಡ್ತಾರೆ. 501 rupees, 501 ರೂಪಾಯಿದು ಟಿಕೆಟ್ ಕೊಡ್ತಾರೆ. ಟಿಕೆಟ್ ತೊಗೊಂಡು ಆಮೇಲೆ ಅದನ್ನು ಮಿನಿಮಮ್ 2 hours ಆಗುತ್ತೆ ಆ ದರ್ಶನನೂ. ನಾವಿಲ್ಲಿ ಪಂಡಿತ್ ಅವ್ರು ಗೊತ್ತಿದ್ರಲ್ಲ, ಸೊ ಹಾಗಾಗಿ ನಾವು ಒಳಗಡೆ ಸ್ಪೆಷಲ್ ದರ್ಶನ ಇನ್ನೊಂದು ಟಿಕೆಟ್ ಇರುತ್ತೆ, ಅದು ತೊಗೊಂಡು ನಾವು ಪರ್ ಪರ್ಸನ್ ಅಂತ ಚಾರ್ಜ್ ಮಾಡ್ತಾರೆ. ಅದು ಒಳಗಡೆ ಹೋಗೋಕ್ಕೆ ಮುಂಚೆ ನಾವು ಇಲ್ಲಿ ಈಚೆ ಕಡೆ ಏನೇನು ದೇವರಿದೆಯೋ ಅದೆಲ್ಲನೂ ಓಡಾಡ್ಕೊಬೋದು. ಇಲ್ಲೇನು ಅಷ್ಟು ರಶ್ ಇರೋಲ್ಲ. ಒಳಗಡೆ ಆ ಜನರಲ್ ದರ್ಶನ ಕ್ಯೂ ಏನಿದೆ ಅದಂತೂ ತುಂಬ ರಶ್ ಇರುತ್ತೆ. ಸೊ ನಾವು ಇಲ್ಲಿ ಬೇರೆ ಕಡೆಯಿಂದ ಒಳಗಡೆ ಹೋಗಿ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಎಲ್ಲ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಂಡಿತ್ ನಂಬರ್ ಅವ್ರದ್ದೆಲ್ಲದು ಬೇಕಂದರೆ ಮೆನ್ಷನ್ ಮಾಡಿರ್ತೀನಿ ನಾನು. ಇಲ್ಲಿ ನೋಡಿ, ಇದೇ ಕ್ಯೂ. ಇದು 4 o'clock ಬಂದು ನಿಂತ್ಕೊಂಡಿರೋದು ಇವರೆಲ್ಲನೂ. ಇದಾದಮೇಲೆ ಅಲ್ಲಿ ಮಳೆ ಬರೋ ಥರ ಇತ್ತು ಸ್ವಲ್ಪ. ಆಮೇಲೆ ನಾವು ದರ್ಶನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಫುಲ್ ಜೋರು ಮಳೆ. ಇವಾಗ ನಮಗೆ ದರ್ಶನ ಟಿಕೆಟ್ ಸಿಕ್ಕಿದೆ. ಒಳಗಡೆ ಹೋಗಿ ನಾವು 6:30 ಕ್ಯೂ ಅಲ್ಲಿ ನಿಂತಿದ್ದು. 7:30 ಅಷ್ಟೊತ್ತಿಗೆಲ್ಲ ದರ್ಶನ ಆಯಿತು. 1 hour ನಾವು ಇದು ಕಾಮಾಖ್ಯ ದೇವಿ ದರ್ಶನ ಮಾಡಿದ್ವಿ. ಇಲ್ಲಿ ಜಾಸ್ತಿ ಪಾರಿವಾಳ, ಮೇಕೆ ಆ ಥರದ್ದೇ ಇರುತ್ತೆ. ಯಾರಾದರೂ ಹರಕೆ ಮಾಡಿಕೊಂಡು ಬಿಟ್ಟಿರ್ತಾರೆ ಇಲ್ಲಿ. ಅದು ಒಂದು ಸ್ಪೆಷಲ್ ಡೇ ಆ ಥರ ಇರೋ ಟೈಮಲ್ಲಿ ಅದನ್ನು ಇದು ಮಾಡ್ತಾರೆ. ಸ್ಪೆಷಲ್ ದರ್ಶನ ತೊಗೊಂಡು ಹೋದರೆ 1 hour ಆಗುತ್ತೆ. ನಾರ್ಮಲ್ ದರ್ಶನಗೆ 6 to 7 hours ಇಲ್ಲ 5 to 6 hours ಅಂತೂ ಹಾಗೇ ಆಗುತ್ತೆ. ನಾವು ಇಷ್ಟು ದೂರದಿಂದ ಹೋಗಿರೋದೇ ಇದು. ಇಷ್ಟೊಂದು ಟೈಮ್ ಇದು ಮಾಡೋಕ್ಕಿಂತ ಸ್ಪೆಷಲ್ ದರ್ಶನ ತೊಗೊಂಡ್ರೆ, ಜನರಲ್ ದರ್ಶನದವ್ರಿಗೆ ಸ್ವಲ್ಪ ದೂರದಿಂದ ಬಿಡ್ತಾರೆ, ಫುಲ್ ಒಳಗಡೆ ಬಿಡೋಲ್ಲ. ಇದು ಸ್ಪೆಷಲ್ ದರ್ಶನ ತೊಗೊಂಡಿರೋರು ಪಂಡಿತ್ ಅವ್ರು ಏನಿರ್ತಾರೆ ಅವರೇ ನಮ್ಮ ಜೊತೆ ಇರ್ತಾರೆ. ಫುಲ್ಲು ಕರ್ಕೊಂಡೋಗಿ ದರ್ಶನ ಎಲ್ಲ ಮಾಡಿಸಿ ಅಲ್ಲಿ ನೀರು ಅದು ಎಲ್ಲನೂ ಪ್ರತಿಯೊಂದು ಕೊಡ್ತಾರೆ. ಅದು ನಮಗೆ ದರ್ಶನ ಮಾಡಿ ಬಂದಿದ ತಕ್ಷಣ ಆ ವೈಬೇ ತುಂಬ ಚೆನ್ನಾಗಿತ್ತು. ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಫೋಟೋ ತಗೊತಾರೆ. ನನಗಂತೂ ಅದೊಂದಿತ್ತು, ಎಲ್ಲ ಹೋಗಿರೋರ್ದೆಲ್ಲ ನೋಡ್ತಾ ಇದ್ವಲ್ಲ, ಅಲ್ಲಿ ಫೋಟೋ ತಗೊಬೇಕು ಅಂತ. ಇದು ಒಂದು ಶಕ್ತಿಪೀಠ. ಇದು ನನಗೆ ಲಾಸ್ಟ್ ವ್ಲಾಗಲ್ಲಿ ಕೇಳ್ತಾಯಿದ್ರಿ ಯಾಕೆ ಆ ಪ್ಲೇಸ್ ಸೆಲೆಕ್ಟ್ ಮಾಡಿದ್ರಿ ಅಂತ. ನಾವು ಇದು ಕಾಮಾಖ್ಯ ದೇವಿ ಅಂತಂದರೆ ಪವರ್ಫುಲ್ ಟೆಂಪಲ್. ಇದು ಒನ್ ಆಫ್ ದ ಶಕ್ತಿಪೀಠ ಅಂತಲೇ ಹೇಳ್ಬೋದು. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೆ ಈ ಪ್ಲೇಸ್ನ ನೋಡೋದಕ್ಕೆ. ಯಾವಾಗ ದರ್ಶನ ಮಾಡ್ತೀನಿ, ಯಾವಾಗ ಹೋಗ್ತೀನಿ ಅಂತ. ಮಳೆ ಅಂತೂ ತುಂಬ ಜೋರಾಗಾಯಿತು. ನಾವು ಎಷ್ಟೊತ್ತು ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ನಮಗೆ ಈಚೆನೇ ಬರಬೇಕು ಅನಿಸಲ್ಲ. ಆ ವೈಬು ಎಷ್ಟು ಚೆನ್ನಾಗಿತ್ತು ಅಂತಂದರೆ. ಅದಾದಮೇಲೆ ಇವಾಗ ರೂಮಿಗೆ ಬಂದು ಇವಾಗ ಡ್ರೆಸ್ ಚೇಂಜ್ ಮಾಡಿ ಇವಾಗ ಕಾಜಿರಂಗ ಫಾರೆಸ್ಟ್ ಇದಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ರೂಮ್ ವ್ಯೂ ಇದು ಒಂದು ಯೂನಿವರ್ಸಿಟಿ ಇತ್ತು. ಇಲ್ಲಂತೂ ನಮಗೆಲ್ಲೂ ಬಿಸಿಲು ಅನಿಸ್ಲಿಲ್ಲ. ಬೆಂಗಳೂರಲ್ಲಿ ಬಿಸಿಲು ನೋಡಿ ನಮಗೆ ಬಿಸಿಲಿದ್ರೆ ತುಂಬ ಜಾಸ್ತಿ ಓಡಾಡೋಕ್ಕಾಗಲ್ಲ. ಮಳೆನೋ ಚಳಿನೋ ಇದ್ದರೆ ಅಟ್ಲೀಸ್ಟ್ ಹೆಂಗೋ ಟೈಮ್ ಸ್ಪೆಂಡ್ ಮಾಡಿಬಿಡ್ಬೋದು.
ಕಾಜಿರಂಗದಲ್ಲೂ ಇದೇ ವೆದರ್ ಇತ್ತು, ಒಂಥರ ಊಟಿ ವೆದರ್ ಥರ. ಅಷ್ಟು ಮಳೆನೂ ಅಲ್ಲ, ಬಿಸಿಲು ಅಲ್ಲ, ಒಂಥರ ಚಳಿ ಥರನೇ ಇತ್ತು ಅಲ್ಲೂ. ಅಲ್ಲೂ ಒಂದು ರೂಮ್ ಮಾಡಿದ್ವಿ. ಇದರಲ್ಲಿ ಸಫಾರಿ ಇದು, ನಾಳೆ ಬೆಳಿಗ್ಗೆ ಸಫಾರಿ ಇತ್ತು. ನಾನು ಹೋಗಿದ್ದು, ನಾವು ರೀಚ್ ಆದಾಗ ಇದು 5:30ಗೆ ನಾನು ಇಷ್ಟು ಕತ್ಲಾಗಿರುತ್ತೆ, 5:30 5:45ಗೆ ಇಷ್ಟು ಕತ್ಲಾಗಿತ್ತು. ಅಲ್ಲಿ ರೂಮ್ಸ್ಗೆ ಹೋಗಿದ್ವಿ ನಾವು. ಅಲ್ಲಿ ತನಕ ರೂಮ್ಸ್ ನೋಡೋವರೆಗೂ ನಾನಲ್ಲಿ ಹೂವು ಬಿಟ್ಟಿತ್ತು ಅಂದ್ಬಿಟ್ಟು ಅಲ್ಲಿ ಕಿತ್ಕೊಂಡು ಕಟ್ತಾಯಿದ್ದೆ. ಆ ರೂಮ್ಸ್ ನಾವೇನು ತೊಗೊಂಡಿದ್ವಿ ಅದನ್ನು ಅಷ್ಟೇ ಚೆನ್ನಾಗಿತ್ತು. ನಾವೆಲ್ಲರೂ ಹೋಗಿದ್ವಿ, 12 ಮೆಂಬರ್ಸ್ ಹೋಗಿದ್ವಿ ನಾವು. ಅಲ್ಲಿ ರೂಮ್ಸೂ ಅಷ್ಟೇ ಚೆನ್ನಾಗಿತ್ತು. ಅದಾದಮೇಲೆ ಬೆಳಗ್ಗೆನೇ ಎಲಿಫೆಂಟ್ ಸಫಾರಿ ಮತ್ತು ನಾರ್ಮಲ್ ಜೀಪ್ ಸಫಾರಿ ಅವೆಲ್ಲನೂ ಇತ್ತು. ಅದಕ್ಕೆ ನಾಳೆನೂ ಅಷ್ಟೇ ಬೇಗ ಎದ್ದೇಳಬೇಕಾಗಿತ್ತು ಅಂದ್ಬಿಟ್ಟು. ಇಲ್ಲಿ ಜಾಸ್ತಿ ರೈನೋ, ಆನೆ ಆ ಥರದ್ದೇ ನಮಗೆ ಕಾಣಿಸೋದು. ತುಂಬ ಎಲ್ಲ ಪ್ರಾಣಿಗಳನ್ನು ಕಾಣಿಸಲ್ಲ. ಮತ್ತು ಎಲಿಫೆಂಟ್ ಸಫಾರಿಗೆ ನಾವು ಹೋಗಿದ್ದ ದಿವಸನೇ ಲಾಸ್ಟ್ ಡೇ ಅಂತೆ. ಯಾಕಂದರೆ ಇನ್ನು ಮುಂದೆ ಮಳೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಹಾಗಾಗಿ ಇಲ್ಲಿ ಎಲ್ಲ ಪ್ಲೇಸಸ್ಸು ಅಷ್ಟೊಂದು ಓಪನ್ ಇರಲ್ಲ. ನಾವು ಅಂದ್ಕೊಂಡ್ವಿ ನಾವು ಬಂದಿದ್ದೆ ಟೈಮೇ ಪರ್ಫೆಕ್ಟ್ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.